ಹಾಯ್, ಇವತ್ತು ಶಿವರಾತ್ರಿ ನೋಡಿ. ಶಿವರಾತ್ರಿಗೂ ಸೂರ್ಯ ಫುಲ್ ಜಡಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಹೊಳಿತಿದೆ ನೋಡಿ. ಇವತ್ತು ತುಂಬ ಚೆನ್ನಾಗಿದೆ. ನಾನು ನಿನ್ನೆ ಸಗಣಿ ತಂದು ಕೊಟ್ಟಿದ್ದೆ ನೋಡಿ. ಮನೆ ಮುಂದೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸಗಣಿ ನೆನ್ನೆ ತಂದಿಕ್ಬಿಟ್ಟಿದ್ದೆ ನಾನು. ಇದು ಯಾಕಂದ್ರೆ ಮಣ್ಣಿದೆ, ಅದಕ್ಕೆ ನೀರಾಗಿ ಕಲಸಿ ಸಗಣಿ ಹಾಕ್ತಾ ಇರೋದು. ನೋಡೋಣ ಎಲ್ಲ ಹೇಗೆ ರೆಡಿ ಮಾಡ್ತಾರೆ ಅಂತ. ಮತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ಶಿವನ ದೇವಸ್ಥಾನಕ್ಕೆ. ಶಿವರಾತ್ರಿ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆ. ಜನನೂ ತುಂಬ ಸೇರಿರ್ತಾರೆ. ನನ್ನ ನೆನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ. ನಾನು ಹೋಗ ದೇವಸ್ಥಾನದ ಹತ್ರ ತೋರಿಸ್ದೆ ಎಲ್ಲ ರೆಡಿ ಮಾಡ್ತಿದ್ದಿದ್ದು. ಇವತ್ತು ತುಂಬ ಬಿಸಿಲಿದೆ. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗಳೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ. ಗಂಜಲನೂ ತೊಗೊಂಬಂದೆ, ಆಗ ಪ್ಯೂರ್ ಗಂಜಲ. ಈ ಥರ ನೀರು ಹಾಕ್ಬಿಟ್ರೆ ನೀಟಾಗಿ ಸೆಟ್ ಆಗೋಗುತ್ತೆ ಸಗಣಿ. ಮತ್ತು ಮನೆ ಮುಂದೆ ಸಗಣಿ ಹಾಕಿದ್ರೂ ತುಂಬ ಒಳ್ಳೆಯದು. ಈ ಥರ ಹಬ್ಬಗಳ ಟೈಮು ಅಂತಲ್ಲ, ನೀವು ಆಗಾಗ ಸಗಣಿಯಿಂದ ಮನೆ ಸಾರಿಸ್ತಾ ಇರಿ ಮನೆ ಮುಂದೆ, ತುಂಬ ಒಳ್ಳೆಯದು. ನೋಡೋಣ ಇನ್ನು ಏನೊಂದು ರೆಡಿ ಮಾಡ್ತಾರೆ ಅಂತ. ನೋಡಿ ರಂಗೋಲಿ ಹಾಕ್ತಿದ್ದಾರೆ. ನಿಮ್ಗೆ ಯಾರೆಲ್ಲ ರಂಗೋಲಿ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ, ಇದು ಈಸಿ ರಂಗೋಲಿ ಇದು. ನೋಡಿ ಇವತ್ತು ಗಾಳಿನೂ ತುಂಬ ಜಾಸ್ತಿನೇ ಇದೆ ಗಾಳಿ ಇವತ್ತು. ಅದು ಹಾಕಕ್ಕೂ ಆಗ್ತಿಲ್ಲ, ಎಲ್ಲ ಆರೋಗ್ತಿದೆ. ಬಿಸಿಲು ಜಾಸ್ತಿ ಇದೆ, ಗಾಳಿನೂ ಜಾಸ್ತಿ ಇದೆ ಇವತ್ತು. ಇಷ್ಟೇ ರಂಗೋಲಿ, ಇದು ತುಂಬ ಈಸಿ ಅಂತ. ನೋಡಿ ಪೂರ್ತಿ ಹಾಕಿದ್ದಾದ್ಮೇಲೆ ಈ ಥರ ಕಾಣಿಸುತ್ತೆ. ತೋರಿಸ್ತೀನಿ ರೀ. ನೋಡಿ ಈ ಥರ ಕಾಣಿಸುತ್ತೆ, ಎಲ್ಲ ಆರೋಗ್ಯದ ಮೇಲೆ ಸುಮ್ಮನೆ ಚೆಲ್ಲಿದ್ದೀರಿ. ನೋಡಿ ಇಲ್ಲಿ ಕೆಳಗೆ ಹಾಕಿದ್ದೀರಿ ಸಗಣಿ ಎಲ್ಲ. ಇಲ್ಲೊಂದು ರಂಗೋಲಿ ಹಾಕಿದ್ದೆ. ಮತ್ತೆ ಎಲ್ಲ ರೆಡಿ ಆಯಿತು. ಈಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೋಡಿ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋದು. ಇವರೆಲ್ಲ ಬೆಳಗ್ಗೆಯಿಂದ ತುಂಬ ಕಾರ್ಗಳು ಹೋಗ್ತಿತ್ತು. ನೋಡೋಣ ಜನ ಹಾಗೆ ಇದ್ದಾರೋ ಇಲ್ಲ ಎಲ್ಲ ರಿಟರ್ನ್ ಹೋಗಿದಾರ ಅಂತ. ನೋಡಿ ಅಲ್ಲಿಂದ ಕಾರೆಲ್ಲ ಬರ್ತಿದೆಯಲ್ಲ, ಅವೆಲ್ಲ ದೇವಸ್ಥಾನದಿಂದ ಬರ್ತಿರೋರೆ. ನೋಡಿ ಇಲ್ಲಿ ರೈಟ್ ಹೋಗ್ಬೇಕು, ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನೋಡಿ. ಇದು ದೇವಸ್ಥಾನ, ಶಿವನ ದೇವಸ್ಥಾನ, ನಾಗಲಿಂಗೇಶ್ವರ ಅಂತ. ಶಿವಂದೇ ಜಾಸ್ತಿ ಹೆಸರುಗಳಿಂದ ಕೂಗ್ತಾರೆ. ನೋಡಿ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತಿದ್ದಾರೆ. ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ, ಅದಕ್ಕೆ ಹೋಗ್ತಿದ್ದಾರೆ. ಇದು ಮುಗಿಸ್ಕೊಂಡು ನಾವು ಇದು ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ನೋಡಿ ಕಾರುಗಳು ಎಷ್ಟು ಬಂದಿದೆ. ಬೆಳಗ್ಗೆ ತುಂಬ ಜನ ಇದ್ರಂತೆ, ಈಗ ಸ್ವಲ್ಪ ಕಮ್ಮಿ ಇದ್ದಾರೆ.
ಪ್ರಸಾದ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ಇದು ನನ್ನ ನಾಗಲಿಂಗೇಶ್ವರ ದೇವಸ್ಥಾನ ಅನ್ನೆಲ್ಲ ನೋಡಿ. ಈ ಮರಕ್ಕೆ ಉತ್ತಾಯಿಗೆ ಅಂಟ್ಕೊಂಡು ಬೆಳ್ಕೊಂಡಿದೆ, ಅದಕ್ಕೆ ದೇವಸ್ಥಾನ ನಾಗಲಿಂಗೇಶ್ವರ ಅಂತ ಕರೆಯೋದು. ಪೆಂಡಲೆಲ್ಲ ಹಾಕಿದ್ದಾರೆ ನೋಡಿ. ಇವತ್ತು ಬಿಸಿಲು ತುಂಬಾ ಇದೆ. ಎಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಎಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೇಕು. ಒಳಗೆ ನೋಡೋಣ ಅಲಂಕಾರ ಹೇಗೆ ಮಾಡಿದ್ದಾರೆ ಅಂತ. ಅಲಂಕಾರ ಮಣಿಯಿಂದ ಮಾಡಿದ್ದಾರೆ. ಇದು ಝೂಮ್ ಆಗಿ ತೋರಿಸ್ತೀನಿ. ನೋಡಿ ಒಳಗೆ ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಬನ್ನಿ ಹಿಂದೆ ಹೋಗಿ ನೋಡೋಣ ಹೇಗಿದೆ ಅಂತ. ಸುತ್ತು ಹಾಕಿದ್ದಾರೆ. ನೋಡಿ ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಇನ್ನ ತುಂಬಾ ಜನ ಬರ್ತಾರೆ. ನೋಡಿ ಜನ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಇದ್ದಾರೆ. ಬನ್ನಿ ಹಾಗೆ ದೇವಸ್ಥಾನದಿಂದ ನೋಡ್ಕೊಂಡ್ ಬರೋಣ. ಮುಂದೆ ಅಷ್ಟು ಜನ ಇದ್ದಾರೆ, ಹಿಂದೆ ಒಬ್ರು ಇಲ್ಲ, ಪೂರ್ತಿ ಖಾಲಿ. ಈಗ ಇದಾದ್ಮೇಲೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ. ನಾನು ನಿನ್ನೆ ಹೋಗಿ ಅಕ್ಕಿ ಕೊಟ್ಟು ಬಂದನಲ್ಲ, ಆ ದೇವಸ್ಥಾನ ಬಾನವೇಶ್ವರ ದೇವಸ್ಥಾನ ಅಂತ. ಅದು ಶಿವನ ದೇವಸ್ಥಾನ. ಅಲ್ಲಿ ಆಟ ಆಡೋದು ನಾನು ನಿನ್ನೆ ನಿಮ್ಗೆ ತೋರಿಸ್ತಾ ಇದ್ದೆ, ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ಈ ಮರ ಇದೆ, ಇದು ತುಂಬ ಚೆನ್ನಾಗಿ ನೆರಳು ಕೊಡುತ್ತೆ ಈ ಮರ. ಇದ್ರ ಮೇಲೇ ಕುತ್ಕೊಂಡು ಪ್ರಸಾದ ತಿನ್ನೋಣ. ನೋಡಿ ನೀರು ಕೊಟ್ಟಿದ್ದಾರೆ ಪ್ಯಾಕೆಟಲ್ಲಿ, ಮತ್ತು ಟೊಮ್ಯಾಟೊ ಬಾತು ಮತ್ತು ಒಂದು ಸ್ವೀಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನದ ವಿಡಿಯೋ ನಾನು ನಿನ್ನೆ ಮಾಡಿದ್ದೆ. ನೀವು ಯಾರೆಲ್ಲ ನೋಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇಲ್ಲಿಂದನೇ ಸ್ಟಾರ್ಟು. ಇದು ರಾತ್ರಿ ಇನ್ನೂ ತುಂಬ ಜನ ತುಂಬ ಚೆನ್ನಾಗಿರ್ತಾರೆ. ರಾತ್ರಿ ಒಂದ್ಸತಿ ಬಂದು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಆಟ ಆಡೋದೆಲ್ಲ ಅಲ್ಲಿ ಮಾಡಿದ್ದಾರೆ. ಇವತ್ತು ಟ್ರಾಫಿಕ್ ಅಂತೂ ತುಂಬ ಆಗುತ್ತೆ. ನೋಡೋಣ, ಒಳಗೋಗಿ ನೋಡ್ಕೊಂಬರೋಣ. ನೋಡಿ ಮಕ್ಕಳಿಗೆ ತಿಂಡಿಗಳು ಎಲ್ಲ ಇಕ್ಕಿದ್ದಾರೆ, ಪಾತ್ರೆಗಳು.
ನೋಡಿ ರೆಡಿ ಇವತ್ತೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೆನ್ನೆ ಇವೆಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ ದೇವಸ್ಥಾನದೊಳಗೆ ಹೋಗೋಕೆ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ಒಳಗೆ ಹೋಗೋಕ್ಕಾಗಲ್ಲ. ನೀವು ಯಾರೆಲ್ಲ ಒಳಗೆ ನೋಡಬೇಕು ಅಂದ್ಕೊತೀರೋ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿರೋದು ನೋಡಿ. ಅದರಲ್ಲಿ ಶಿವಂದು ವಿಗ್ರಹ ವಿಡಿಯೋ ಮಾಡಿದ್ದೀನಿ. ಇವತ್ತಾಗಲ್ಲ ಒಳಗೆ ಹೋಗೋಕ್ಕೆ. ನೋಡಿ ಲೈನ್ ಆಗಿದೆ. ಇಲ್ಲಿ ಪ್ರಸಾದಗಳೆಲ್ಲ ಹಾಕ್ತಿದ್ದಾರೆ. ಮತ್ತು ನಾನು ನೈಟ್ ಬಂದು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.